ಹಾಯ್ ಆಲ್, ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ತಮ್ನೇಲಲ್ಲಿ ನೋಡ್ದಂಗೆ ಇದು ನಂದು ಸೀಮಂತದ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಬಿಗಿನಿಂಗಲ್ಲಿ ನಮ್ಮ ಮನೆಯವರು ಕೂತ್ಕೊಂಡು ಇನ್ವಿಟೇಷನ್ನ ಎನ್ವೆಲಪ್ಪಲ್ಲಿ ಹಾಕ್ತಿದ್ರು. ಆ್ಯಕ್ಚುಲಿ ನಾವು ಈ ಫಂಕ್ಷನ್ನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಬರೀ 50 ಕಾರ್ಡ್ ಮಾತ್ರ ಮಾಡಿಸಿದ್ವಿ. ಪುಟ್ಟದಾಗಿತ್ತು ಕಾರ್ಡು, ನಮ್ಮ ಮನೆಯವರೇ ಡಿಸೈನ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಬಂದಿತ್ತು. ಈಗ ನೀವು ನೋಡ್ತಿರೋದು ನಮ್ಮ ಅಕ್ಕ ಮತ್ತು ಅಕ್ಕನ ಮಗ ಮತ್ತು ಮಮ್ಮಿ ಎಲ್ಲ ಸಿಹಿ ತಿಂಡಿ ಮಾಡ್ಕೋತಿದ್ದಾರೆ. ಅವನು ನಮ್ಮ ಅಕ್ಕನ ಮಗ ರಿತ್ವಿಕ್ ಅಂತ ಚಿಕ್ಕದಾಗಿ ಮೋದಕ ಎಲ್ಲ ಮಾಡಿಕೊಂಡು ಆಟ ಆಡ್ಕೊಂಡು ಮಾಡ್ತಿದ್ದ. ಇಲ್ಲಿ ಕಜ್ಜಾಯ ಎಲ್ಲ ಮಾಡಿಟ್ಟಿದ್ದಾರೆ ಮತ್ತು ಖರ್ಜೂರ ಎಲ್ಲ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಇತ್ತು. ಮತ್ತು ಅಮ್ಮ ಪಾಪ ತುಂಬಾ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮನೆಗೆಲ್ಲ ಹೂವು ಬೇಕಿತ್ತಲ್ವ ಆಚೆ ಅರೇಂಜ್ಮೆಂಟ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಅಲ್ಲಿ ರೆಡಿ ಮಾಡ್ಕೊತಿದ್ರು ಅಮ್ಮ. ಮತ್ತು ನಂದು ಒಂದು ಪುಟ್ಟ ಆಸೆ ಇತ್ತು, ನಮ್ಮ ಮನೆಯವ್ರ ಕೈಯಲ್ಲಿ ನಾನು ಮೆಹಂದಿ ಹಾಕಿಸ್ಕೋಬೇಕು ಅಂತ. ಹೊರ್ಗಡೆ ಹೋಗಿ 2,000-3,000 ಕೊಟ್ಟು ಬೇರೆಯವ್ರ ಕೈಯಲ್ಲಿ ಮೆಹಂದಿ ಹಾಕಿಸ್ಕೊಳ್ಳೋದಕ್ಕಿಂತ ನಮ್ಮ ಮನೆಯವ್ರ ಕೈಯಲ್ಲೇ ನಾನು ಪ್ರೆಗ್ನೆಂಟ್ ಆದಾಗ ಮೆಹಂದಿ ಹಾಕಿಸ್ಕೊಳ್ಬೇಕು. ಈ ಸೂರ್ಯವಂಶ ಫಿಲಮಲ್ಲಿ ಬರುತ್ತಲ್ವ ಮೆಹಂದಿ ಹಾಕಿಸ್ಕೊಳ್ಳೋದು, ಆ ಥರ ತುಂಬ ಆಸೆ ಇತ್ತು ನನಗೆ. ಇದು ಫಸ್ಟ್ ಟೈಮ್ ಅವ್ರು ನನಗೆ ಮೆಹಂದಿ ಹಾಕ್ತಿರೋದು. ಅವ್ರಿಗೆ ಪಾಪ ಮೆಹಂದಿ ಹಾಕೋಕ್ಕೆ ಬರ್ತಿಲ್ಲ. ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕು ಅಂತ ಎಷ್ಟು ಟಾರ್ಚರ್ ಮಾಡಿ ಹಾಕಿಸ್ಕೊಂಡೆ. ಎಷ್ಟು ಮುದ್ದಾಗಿ ಹಾಕಿದ್ದಾರೆ. ಬೆಳಗ್ಗೆ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ರೆಡ್ಡಾಗಿ ಬಂದಿದೆ ಅಲ್ಲ. ನನಗೆ ತುಂಬ ಖುಷಿ ಆಯಿತು. ಇದು ಅಮ್ಮ ಆವತ್ತಿನ ದಿವಸ ಬೆಳಗ್ಗೆ ಹೊಸ್ಲಿಗೆಲ್ಲ ರಾತ್ರಿ ಹೂವು ಮಾಡಿದ್ರಲ್ವ, ಅದೆಲ್ಲ ಹೊಸ್ಲಿಗೆಲ್ಲ ಹಾಕಿ ಡೆಕೋರೇಷನ್ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಚೌಟ್ರಿಗೆ ಹೋಗ್ಲಿಕ್ಕೆ ಮೊದಲು ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಇದು ನಂದು ಫಸ್ಟ್ ಪ್ರಸವ ಆಗಿರೋದ್ರಿಂದ ನನಗೆ ಇದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಾ ಇದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಕ್ಚುಲಿ ನೆನ್ನೆ ರಾತ್ರಿ ನಾನು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಆ ನೈಟು ನಿದ್ದೆನೂ ಬರಲಿಲ್ಲ. ಮಾರನೇ ದಿವಸ ಫುಲ್ ಖುಷಿಯಾಗಿತ್ತು ನನಗೆ, ಒಂಥರ ಸಂಭ್ರಮ ಅನ್ನಿಸ್ತು. ದೇವ್ರ ಪೂಜೆ ಮಾಡಿ ಆಗ ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ ಬಂದು ರೆಡಿಯಾಗಿದ್ದರು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರು ಮಾತ್ರ ಬೇಗ ಹೊರಟ್ವಿ. ಇಲ್ಲಿ ನನ್ನ ಬಿಟ್ಬಿಟ್ಟು ನಮ್ಮ ಮನೆಯವ್ರು ವಾಪಸ್ ಹೋದರು. ಇವರು ಮೇಕಪ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದು ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೋತಿರೋದು. ಮತ್ತು ಸಿಂಪಲ್ ಮೇಕಪ್ ನಾನು ಕೇಳಿದ್ದೆ ಅವ್ರ ಹತ್ರ. ತುಂಬ ಗಜಿಬಿಜಿ ಇದ್ದರೆ ನನಗೆ ಇಷ್ಟ ಆಗಲ್ಲ, ಮತ್ತು ಹೆವಿ ಮೇಕಪ್ಪು ಇಷ್ಟ ಆಗಲ್ಲ. ನಾನು ಡೈಲಿ ಹೆಂಗೆ ರೆಡಿ ಆಗ್ತೀನೋ ಹಾಗೆ ಆಗಲಿಕ್ಕೆ ನಾನು ಆಸೆ ಪಟ್ಟಿದ್ದೆ. ಬಟ್ ಆದರೆ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕ ಮನೇಲಿ ಎಲ್ಲರೂ ಸಿಂಪಲ್ಲಾಗಾದರೂ ಒಂಚೂರು ಮೇಕಪ್ ಮಾಡಿಸ್ಕೋ ಅಂತ ಹೇಳಿದಕ್ಕೋಸ್ಕರ ನಾನು ಮೇಕಪ್ ಮಾಡಿಸ್ಕೊಂಡೆ. ಈ ಮೇಕಪ್ ಆರ್ಟಿಸ್ಟ್ ಹೆಸರು ರತ್ನ ರಘು ಅಂತ. ಇವರು ತುಂಬ ಫ್ರೆಂಡ್ಲಿ ಇದ್ದಾರೆ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಮೇಕಪ್ ಮಾಡಿಕೊಟ್ರು. ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ತು ನನಗೆ. ಸೀಮಂತಕ್ಕೆ ಬಂದವರೆಲ್ಲನೂ ತುಂಬಾ ಮುದ್ದಾಗಿದೆಯಾ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಅದು ಹೆವಿಯಾಗೂ ಇರಲಿಲ್ಲ ಮೇಕಪ್ಪು. ನಿಮಗೂ ಏನಾದರೂ ಕಾಂಟ್ಯಾಕ್ಟ್ ಬೇಕು ಅಂದರೆ ನನಗೆ ಹೇಳಿ. ನಮ್ಮ ಕಡೆ ಮೂಗುತಿ ಚುತ್ಸಲ್ಲ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮೂಗುತಿ ನಾನು ತುಂಬ ಆಸೆಯಿಂದ ಇಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನನಗೆ ಈ ಜಡೆ ಬಿಲ್ಲೇನೂ ಅಷ್ಟೇ ತುಂಬ ಇಷ್ಟ ಆಯಿತು. ಇಲ್ಲಿ ನೇಮ್ ಬೋರ್ಡ್ ನೋಡ್ತಿದ್ದೀರಲ್ಲ, ಅದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ಅದು ಇನ್ನೊಂದು ಸತಿ ಅದು ಸ್ಟಿಕ್ಕರಿಂಗ್ ಮಾಡಿ ರೆಡಿ ಮಾಡಿಸಿದ್ರು. ಹೊರಗಡೆ ಇದು ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ಲಾಗಿ, ಮತ್ತು ಒಳಗಡೆ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಔಟ್ಸ್ಟ್ಯಾಂಡಿಂಗಾಗಿ ಬಂದಿತ್ತು. ನಾನಿಲ್ಲಿ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಹೊರಗಡೆ ಫೋಟೋಶೂಟ್ಗಂತ ಹೋಗಿದ್ದೆ. ಇದು ದೀಪ ಹಚ್ಚಿಸ್ತಾ ಇರೋದು. ಸೀಮಂತ ಸ್ಟಾರ್ಟ್ ಆಗ್ಲಿಕ್ಕೆ ಮೊದಲು ದೀಪ ಹಚ್ಚಿ ಗಣೇಶನ ಪೂಜೆ ಮಾಡಿ ನಾನು ನಮ್ಮ ಮನೆಯವರು ಕೈ ಮುಗಿತಾ ಇರೋದು. ಅಲ್ಲಿ ಆ ಸೀಟಲ್ಲಿ ಕೂತ ಮೇಲೆ ನನಗೆ ಫುಲ್ ಖುಷಿ ಆಯಿತು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಇದು, ನನ್ನ ಫಸ್ಟ್ ಸೀಮಂತ. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಹೇಳೋಕ್ಕಾಗಿಲ್ಲ, ಅಷ್ಟು ಖುಷಿ. ಮತ್ತು ನನ್ನ ಫೇಸಲ್ಲೇ ಅದು ಗೊತ್ತಾಗ್ತಿತ್ತು. ಫೋಟೋಶೂಟ್ ಬೇರೆ ಮಾಡಿದ್ವಿ. ಮತ್ತು ಇಲ್ಲಿ ಹಾರ ಬದಲಾಯಿಸುವಾಗ ನಂದು ಅವ್ರದ್ದು ಹಾರ ಸಿಕ್ಕಾಕೊಂತಲ್ಲ, ಆಗ ನಾನು ಪಪ್ಪ ಅಂತ ಹಿಡ್ಕೋತಿದ್ದಾನೆ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೆ. ಎಂಟೈರ್ ಸೆಲೆಬ್ರೇಷನು ತುಂಬ ಚೆನ್ನಾಗೇ ಆಯಿತು. ಮತ್ತು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅಮ್ಮನ ಕರಿತಿದ್ರು, ಮಮ್ಮಿನ ಕಾಮಿಡಿ ಮಾಡಿ ಕರಿತಿದ್ದೆ. ತುಂಬ ಚೆನ್ನಾಗೂ ಆಯಿತು. ನಮ್ಮ ಮನೆಯವರು ನನಗೆ ಕುಂಕುಮ ಇಟ್ಟು ಹೂ ಮುಡಿಸಿ ಬಳೆ ಹಾಕಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೋವಾಗ ಮನಸ್ಸು ತುಂಬಿ ಬಂತು ನನಗೆ. ಒಂಥರ ಆ ಸೀಮಂತ ಟೈಮಲ್ಲಿ ಮನಸ್ಸು ಎಷ್ಟು ಹಗುರವಾಗಿರುತ್ತೆ, ಅಷ್ಟು ಸಂತೋಷವಾಗಿರ್ತೀವಿ, ಅಷ್ಟೇ ಚೆನ್ನಾಗಿ ಮಗು ಆಗುತ್ತೆ ಅಂತ ಹೇಳಿದರು. ನನಗೆ ಬಂದವರೆಲ್ಲ ತುಂಬ ಮನಸಾರೆ ಹರಿಸಿದ್ರು ಕೂಡ ನನಗೆ ತುಂಬ ಖುಷಿ ಆಯಿತು.
ಇಲ್ಲಿ ಫಸ್ಟ್ ಬಂದ್ರಲ್ವಾ ಅವರು ಅಂಕಲ್ಲು ಆಂಟಿ ಪುರುಷೋತ್ತಮ್ ಅಂಕಲ್ ಅಂತ, ಅವರು ನಾನು ಕರೆದಿದ್ದಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ಸ್ ಮಾಡ್ಕೋತಿದ್ವಿ ನಾವು. ಇದರಲ್ಲಿ ನೋಡ್ಬೋದು ನಂದು ಮೂಗುತಿ ಚೇಂಜ್ ಆಗಿದೆ, ನಮ್ಮ ಅಕ್ಕ ಕೊಟ್ಟಿದ್ದು ಅದು. ಆ ಮೂಗುತಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ. ನನಗೆ ಮೂಗುತಿ ಹಾಕಿದ್ಮೇಲೆ ತುಂಬ ಖುಷಿ ಆಯಿತು. ಆ ಲುಕ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ, ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಇದು ಮಮ್ಮಿ ನನಗೆ ಕಿಸ್ ಮಾಡೋ ಅಂಥ ಫೋಟೋ ಡಿಫಾಲ್ಟ್, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಸ್ವಲ್ಪ ಫೋಟೋಸು ಇಡಿಸ್ಕೊಂಡ್ವಿ ಅಮ್ಮನ ಜೊತೆ. ಮತ್ತು ಇವಳು ನಂದು ಬೆಸ್ಟ್ ಫ್ರೆಂಡ್, ನೀವು ನೋಡ್ತಿದ್ದೀರಲ್ಲ ಶಿಲ್ಪಾ ಅಂತ, ಕಾಲೇಜ್ ಟೈಮಿಂದನೂ ನಂದು ಬೆಸ್ಟ್ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಇವಳು ರಂಜಿತಾ ರಕ್ಷಿತಾ ಅಂತ. ಆ್ಯಕ್ಚುಲಿ ಅವರಿಬ್ಬರು ಯಾವಾಗಲೂ ನನಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಇಡಿಸ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಈ ಫೋಟೋ, ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ. ಇದೆಲ್ಲ ನಂದು ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ಅಂತ ನನಗನ್ಸುತ್ತೆ. ನಮ್ಮ ಮನೆಯವರು ನನಗೆ ಮುದ್ದು ಮಾಡಿ ಚಿಕ್ಸ್ ಎಲ್ಲ ಗೆಲ್ತಾ ಇರೋವಾಗ ನನಗೆ ಎಷ್ಟು ಸ್ಪೆಷಲ್ ಅನ್ನಿಸ್ತು ಅಂತ ಹೇಳಿದ್ರೆ ಅದು ಕ್ಯೂಟ್ ಮೂಮೆಂಟ್ಸ್ ಅನ್ನಿಸ್ತು. ಇದು ನಂದು ಅಕ್ಕ ಮತ್ತು ಭಾವ ಮತ್ತು ಅವ್ರ ಮಗಳು. ಮತ್ತು ಇದು ಶಿಲ್ಪಾ ಮತ್ತು ಅವ್ರ ಫ್ಯಾಮಿಲಿ ಫೋಟೋ. ಶಿಲ್ಪಾ ಮತ್ತು ಅಣ್ಣ ಅಂದರೆ ಅವ್ರ ಹಸ್ಬೆಂಡು ಮತ್ತು ಅಮ್ಮ ಬಂದಿದ್ದರು. ಮತ್ತು ರಕ್ಷಿತಾ ರಂಜಿತಾ ಬಂದಿದ್ದರು. ಅವರೆಲ್ಲರ ಜೊತೆನೂ ಫೋಟೋ ಇಡಿಸ್ಕೊಂಡ್ವಿ. ನೆಕ್ಸ್ಟ್ ಬಂದು ನಮ್ಮ ಆಂಟಿ ಫ್ಯಾಮಿಲಿ, ಪುಷ್ಪಕ್ಕ, ಜಯರಾಜಣ್ಣ ಅವ್ರ ವೈಫು ಮತ್ತು ಶಂಕರಣ್ಣ ಮತ್ತು ಆಂಟಿ ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದರು. ಪುಷ್ಪಕ್ಕ ನನ್ನ ಫೇವ್ರೆಟ್ಟು, ಆಂಟಿ ನನ್ನ ಫೇವ್ರೆಟ್ಟು. ಅವರೆಲ್ಲ ನನಗೆ ಮುದ್ದು ಮಾಡಿ ಈ ಥರ ಫೋಟೋ ಹಿಡಿಯುವಾಗ ಚಂದ ಅನ್ನಿಸ್ತು ನನಗೆ. ಇವರು ನಂದು ಬಿಗ್ ಆ್ಯಂಡ್ ಬೆಸ್ಟ್ ಬ್ರದರು ಮತ್ತು ಅವ್ರ ವೈಫು ಮತ್ತು ಅವ್ರ ಮಕ್ಕಳು. ಅವರು ನನಗೆ ಯಾವಾಗಲೂ ಸ್ಪೆಷಲ್. ಅವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಇದು ಜಯರಾಜಣ್ಣನ ಮಗಳು ಎಷ್ಟು ಕ್ಯೂಟ್ ಇದ್ದಾಳೆ ಅಲ್ವಾ. ನನಗೂ ನನ್ನ ಮನೆಯವ್ರಿಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಇದು ನನ್ನ ಬೆಸ್ಟ್ ಫ್ರೆಂಡು ಶಿಖಾ ಅಂತ, ಆ್ಯಕ್ಚುಲಿ ನನ್ನ ಎಕ್ಸ್ ಕಲೀಗ್ ಇವಳು. ಅವಳು ಕೂಡ ಅವ್ರ ಮಗಳು ಮತ್ತು ಗಂಡನ ಜೊತೆ ಬಂದಿದ್ಲು. ಅವ್ರ ಮಗಳು ಕೂಡ ಎಷ್ಟು ಇದ್ಲು ಅಂದರೆ ನನಗೂ ಸಹ ಹೆಣ್ಮಗಳು ಆದರೆ ಎಷ್ಟು ಮುದ್ದಾಗಿರ್ತಾಳೆ, ಕ್ಯೂಟಾಗಿರ್ತಾಳೆ. ಅವಳನ್ನ ಈ ರೀತಿ ರೆಡಿ ಮಾಡ್ಬೋದು, ಆ ರೀತಿ ರೆಡಿ ಮಾಡ್ಬೋದು ಅಂತ ನಾನು ಅಲ್ಲೇ ಯೋಚನೆ ಮಾಡ್ತಿದ್ದೆ. ಮತ್ತು ನಮ್ಮ ಮನೆಯವ್ರ ಜೊತೆಲಿ ಇನ್ನೊಂದು ಅವರು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು. ಅದರಲ್ಲಿ ಸ್ವಲ್ಪ ಫೋಟೋಸ್ ಇಡಿಸ್ಕೊಂಡ್ವಿ, ಅದು ಚೆನ್ನಾಗಿ ಬಂದಿತ್ತು. ಎಲ್ಲ ಫೋಟೋಸು ನಂಗೆ ತುಂಬ ಇಷ್ಟ ಆಯಿತು. ಇದು ಗೀತಾ ಆಂಟಿ ಅಂತ ಅಮ್ಮನ ಫ್ರೆಂಡು, ಅವರು ಮತ್ತು ಅಂಕಲ್ ಎಲ್ಲ ಬಂದಿದ್ದರು. ಅವರು ತುಂಬ ಒಳ್ಳೆಯವರಿದ್ದಾರೆ. ಮತ್ತು ಅಂಕಲ್ ಬಂದಿದ್ದರು, LIC ಅಂಕಲು. ಇದು ಅಮ್ಮನ ಫ್ರೆಂಡು ಯಲ್ಲಮ್ಮ ಆಂಟಿ ಮತ್ತು ಅವ್ರ ಮಗಳು ಭೂಮಿಕಾ, ಶ್ವೇತಾ ಅವರೆಲ್ಲ ಬಂದಿದ್ದರು. ಮತ್ತು ಗಿರ್ಜಾ ಆಂಟಿ ಅವ್ರ ಮಗಳು ಮತ್ತು ಮೂರ್ತಿ ಅಂಕಲ್ ಅವರೆಲ್ಲ ಬಂದು ಬ್ಲೆಸ್ ಮಾಡಿದ್ದು ನಂಗೆ ಖುಷಿ ಆಯಿತು. ಮತ್ತು ಅವರು ಇಬ್ಬರು ಅಕ್ಕಂದಿರು ಮತ್ತು ಅವ್ರ ಗಂಡಂದ್ರು ಬಂದಿದ್ದರು. ಮತ್ತು ಇಲ್ಲಿ ಸಾಕಮ್ಮ ಆಂಟಿ ಬಂದಿದ್ದರು. ಮತ್ತು ಎಲ್ಲರ ಹತ್ರನೂ ಎಲ್ಲರ ಫ್ಯಾಮಿಲಿ ಫೋಟೋಸು ಇಡಿಸ್ಕೊಂಡ್ವಿ. ನಾವು ತುಂಬ ಜನನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಸ್ವಲ್ಪ ಜನನೇ ಬಂದಿದ್ದರು. ಬಟ್ ಆದರೂ ಪರವಾಗಿಲ್ಲ, ಬಂದವರಲ್ಲಿ ನಾವು ಅಷ್ಟು ಜನನೂ ತುಂಬ ಸಂತೋಷವಾಗಿ ನಮ್ಮ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಬಂದವರೆಲ್ಲ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ರಲ್ವ, ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಆರತಿ ಮಾಡ್ತಿದ್ದಾರೆ. ಆರತಿ ಮಾಡೋವಾಗ ಅಲ್ಲಿ ಆಂಟಿ ಯಲ್ಲಮ್ಮ ಆಂಟಿ ರೇಗಿಸ್ತಾ ಇದ್ರು, ಆರತಿ ಹಾಡಾಡಿ ಅಂತ. ಈಗ ಸುಮಾರು ಜನಕ್ಕೆ ಹಾಡೆಲ್ಲ ಬರೋದಿಲ್ಲ ಅಲ್ವಾ. ನಮ್ಮ ಅಜ್ಜಿ ಬರಲಿಲ್ಲ, ಇಲ್ಲಾಂದರೆ ಬಂದಿದ್ರೆ ಅವ್ರು ಹಾಡು ಆಡ್ತಿದ್ರು. ಮತ್ತು ಸ್ಪೀಕರಲ್ಲಿನೇ ಹಾಡು ಪ್ಲೇ ಮಾಡಿ ಅವ್ರಿಗೇನು ಬರುತ್ತೋ ಆ ರೀತಿ ಆರತಿ ಮಾಡಿದ್ರು. ಅಲ್ಲಿ ಒಂದು ಸ್ವಲ್ಪ ಕಾಮಿಡಿ ಹೋಗ್ತಿತ್ತು, ಅದು ಇದು ಹೇಳ್ಕೊಂಡು ತುಂಬ ತಮಾಷೆಯಾಗಿತ್ತು. ಆಮೇಲೆ ಆರತಿ ಎಲ್ಲ ತೆಗೆದ್ಮೇಲೆ ಒಬ್ಬೊಬ್ಬರೇ ನನಗೆ ದೃಷ್ಟಿ ತೆಗಿತಾಯಿದ್ರು. ಅದಂತೂ ತುಂಬ ಕಾಮಿಕಲ್ ಆಗಿತ್ತು. ಈಗ ಮುಂದೆ ನೋಡಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಅಕ್ಕ ಅಂತೂ ಇನ್ನು ಅಲ್ಲಿ ಏನು ಹೇಳ್ತಿದ್ದಾರೆ ಫೋಟೋಗ್ರಾಫರ್ ಅಂತ ಅವಳಿಗೆ ಗೊತ್ತೇ ಆಗ್ತಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವೆಲ್ಲ ನಗ್ದು ಸಾಕಾಯಿತು. ನಮ್ಮ ರಿತ್ವಿಕ್ ಹೇಳ್ಕೊಡ್ತಿದ್ದಾನೆ ಹಿಂಗೆ ಮಾಡಿ ಮಮ್ಮಿ ಅಂತ. ನಮ್ಮ ಮಮ್ಮಿಗೂ ಅಷ್ಟೇ ಮಾಡೋಕ್ಕೆ ಬರಲ್ಲ ಪಾಪ, ಅವ್ರಿಗೆ ಪೋಸಸ್ ಎಲ್ಲ ಏನು ಬರಲ್ಲ. ಅದನ್ನು ರೇಗಿಸ್ತಾ ಇದ್ರು ಅಲ್ಲಿ ಆಂಟಿ ಎಲ್ಲ. ಇದು ಗೀತಾ ಆಂಟಿ ಪಾಪ, ಅವ್ರಿಗೆ ಇದು ಮಾಡಿದ್ರೆ ನೊಟ್ಕೆನೆ ಬರಲಿಲ್ಲ, ಆದರೂ ಮುದ್ದು ಮಾಡಿದ್ರು. ಇಲ್ಲಿ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ನನ್ನ ಮುದ್ದು ಮಾಡ್ತಿದ್ದಾರೆ, ನನ್ನ ಮತ್ತು ಅರುಣ್ ನಮ್ಮ ಮನೆಯವರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಅಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ 2 ವೀಕಿಂದನೂ ಪಾಪ ತುಂಬ ಕಷ್ಟಪಟ್ಟು ಅಮ್ಮ ಎಲ್ಲ ಥರ ಸಿಹಿ ತಿಂಡಿ ಮತ್ತು ಖಾರ ತಿಂಡಿ ಮಾಡಿದ್ದಾರೆ ನನಗೋಸ್ಕರ. ಇಲ್ಲೇನು ನೀವು ನೋಡ್ತಿದ್ದೀರ, ಚಕ್ಲಿ, ನಿಪ್ಪಟ್ಟು ಮತ್ತು ಕಜ್ಜಾಯ,
ಆಮೇಲೆ ಖರ್ಜೂರ ಎಲ್ಲನೂ ಮಮ್ಮಿನೇ ತಯಾರು ಮಾಡಿದರು. ಮತ್ತು ಈ ಪ್ಲೇಟಿಂಗ್ಸ್ ಕೂಡ ಅಮ್ಮ ಮತ್ತು ಅಕ್ಕ ಮತ್ತು ಅಲ್ಲಿ ಬಂದವರು ಭೂಮಿಕಾ ಅವ್ರ ಫ್ಯಾಮಿಲಿ ಅವರೆಲ್ಲ ರೆಡಿ ಮಾಡಿದರು. ನಂಗೆ ತುಂಬ ಖುಷಿ ಆಯಿತು. ನಾವೇ ಮನೆಯವರು ಸೇರಿ ಮಾಡುವಾಗ ಎಷ್ಟು ಚೆನ್ನಾಗಿ ಬರುತ್ತಲ್ವ, ತುಂಬ ಖುಷಿನೂ ಕೊಡುತ್ತೆ. ಮತ್ತು ಅಡುಗೆ ತುಂಬ ಒಳ್ಳೆ ವೆರೈಟಿ ಅಡುಗೆ ಮಾಡಿಸಿದ್ವಿ. ನನಗೆ ಸೌತ್ ಇಂಡಿಯನ್ ಫುಡ್ ಮಾಡಿಸ್ಬೇಕು ಮತ್ತು ಬಾಳೆ ಎಲೆ ಊಟ ಹಾಕಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಊಟನೂ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಊಟಕ್ಕೆ ಮೇಲೆ ಡೈನಿಂಗ್ ಹಾಲ್ ಹೋಗೋಷ್ಟೊತ್ತಿಗೆ 11 ಗಂಟೆ ಹಂಗೆ ಆಗ್ಬಿಟ್ಟಿತ್ತು. ಸ್ವಲ್ಪ ತಣ್ಣಗಾಗಿತ್ತು ಆದರೆ ಬಟ್ ಎಲ್ಲ ಊಟನೂ ತುಂಬ ಟೇಸ್ಟಿಯಾಗಿತ್ತು. ಮಾತ್ರ ಬಂದವರು ಸಹ ಎಲ್ಲರೂ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತು ವೆಜ್ ರೋಲು ಮತ್ತು ಎಲ್ಲ ಊಟನೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. 110 ಜನಕ್ಕೆ ಊಟ ಮಾಡಿಸಿದ್ದು ಅಡುಗೆ. ಆದರೆ ತುಂಬ ಕಡಿಮೆ ಜನ ಬಂದಿದ್ರು, 60 ಜನ ಬಂದಿದ್ರು. ಮತ್ತು ಊಟ ತುಂಬ ಉಳಿದ್ಬಿಟ್ಟಿತ್ತು. ಅವರೇ ಎಲ್ಲ ಆಶ್ರಮಕ್ಕೆ ಊಟ ಕೊಡ್ತೀವಿ ಮೇಡಮ್ ಅಂತ ಹೇಳಿದರು ಕ್ಯಾಟ್ರಿಂಗ್ ಸರ್ವಿಸ್ ಅವರು. ಸರಿ, ಉಳಿದಿರೋ ಊಟನ ಎಲ್ಲ ಅವರವರೇ ಹಂಚ್ಕೊಂಡು ಮತ್ತು ಅಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಸರಿ, ಓಕೆ ಅಂತ ಹೇಳಿದ್ವಿ. ಮತ್ತು ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ನಾನು ಬಂದೆ. ಇಲ್ಲಿ ಕೆಳಗಡೆ ಬಂದಮೇಲೆ ನನಗೆ ಉಡಿ ತುಂಬಿಸೋ ಶಾಸ್ತ್ರ ಅಂತ ಹೇಳ್ತಾರೆ, ಅದನ್ನು ಮಾಡ್ತಿದ್ದಾರೆ, ಮಡಿ ತುಂಬಿಸ್ಕೊಳ್ಳೋದು. ನಾನೇನೋ ಯೋಚನೆ ಮಾಡ್ತಿದ್ದೆ, ನಾನು ರಿತ್ವಿಕ್ ಅಕ್ಕನ ಮಗ ವಿಡಿಯೋ ಮಾಡ್ತಿದ್ದ, ಚಿಕ್ಕಿ ನಗಿ ಚಿಕ್ಕಿ ಅಂತ ಹೇಳ್ತಾ ಇದ್ದ. ಇನ್ನು ಪ್ರೋಗ್ರಾಮ್ ಮುಗಿಯುತ್ತೆ ಅನ್ನೋವಾಗ ಸ್ವಲ್ಪ ಬೇಜಾರಾಯಿತು. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಬಂದವರೆಲ್ಲ ಹೇಳ್ತಿದ್ರು, ತುಂಬ ಗರ್ಭಿಣಿ ಆಗಿದ್ರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದೇ ಎನರ್ಜೆಟಿಕ್ ಆಗಿದೆಯಾ, ಒಂಚೂರು ಸುಸ್ತೇ ಆಗಿಲ್ಲ ನೀನು, ಎಷ್ಟು ನಗ್ನಗ್ತಾ ಇದೆಯಾ ಅಂತ ಹೇಳೋವಾಗ ನನಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಮತ್ತು ಇವತ್ತಿಂದು ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ನಾನು. ಬಂದವರೆಲ್ಲ ತುಂಬ ಚೆನ್ನಾಗಿ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ರು. ಮತ್ತು ಒಳ್ಳೆ ಮಾತು ಕೂಡ ಆಡಿದ್ರು. ಮತ್ತು ನಾವು ಅಂದ್ಕೊಂಡಂಗೆ ಡೆಕ್ರೇಷನ್ ಆಗಲಿ, ಊಟ ಆಗಲಿ, ಮತ್ತು ಮೇಕಪ್ ಆಗಲಿ, ಫೋಟೋಸ್ ಆಗಲಿ, ವಿಡಿಯೋ ಆಗಲಿ ಎಲ್ಲ ಚೆನ್ನಾಗಿ ಬಂದಿತ್ತು. ಮತ್ತು ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಒಂದೂ ನಾನು ಮರೀಲಿಕ್ಕಾಗೋದಿಲ್ಲ. ಇಲ್ಲಿ ಉಡಿ ತುಂಬಿಸ್ಬಿಟ್ಟು ಆಂಟಿ ಹೇಳ್ತಿದ್ದಾರೆ, ಮನೆಗೆ ಹೋಗುವಾಗ ಬಲ್ಗಾಲ್ ಇಟ್ಕೊಂಡು ಒಳಗಡೆ ಹೋಗು ಅಂತ. ಇನ್ನು ಮನೆಗೆ ಹೋಗಬೇಕಾಗಿತ್ತು. ಆ ಟೈಮ್ಗೆ ಇದು ಅಣ್ಣ ಒಬ್ಬರು ಬಂದಿದ್ದರು. ಅವರೇ ಹಾರ ಮಾಡಿಕೊಟ್ಟಿದ್ದು. ಇವರು ಲಾಸ್ಟಲ್ಲಿ ಬಂದಿದ್ದರು. ಅವ್ರ ಜೊತೆಲಿ ಒಂದು ಫೋಟೋ ಇಡಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಮನೆಗೆ ಬರೋವಾಗ ಅಕ್ಕ ಬಂದ್ಲು ಫಸ್ಟ್ ಮನೆಗೆ. ಅಕ್ಕನೂ ಭೂಮಿಕಾ ಆರತಿ ತೆಗಿತಿದ್ದಾರೆ. ನನಗೆ ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ಬಿಲ್ಡಿಂಗ್ಗೆ ಅವಾಗ ಪೇಂಟಿಂಗ್ ಹೊಡಿಸ್ತಿದ್ರು, ಅದಕ್ಕೆ ಆ ಥರ ಇದೆ ಹಿಂದ್ಗಡೆ. ಇಲ್ಲಿ ನಮ್ಮ ಪೆಟ್ಟು ಲಿಯೋ ಬೊಗಳ್ತಾರದು ಕೇಳಿಸ್ತಾ ಇರ್ಬೋದು. ಅವನು ನಾನು ಬಂದಿದ್ದೀನಿ ಅಂತ ಫುಲ್ಲು ಹೈಪರ್ ಆಗಿಬಿಟ್ಟಿದ್ದ. ಅವನ ಜೊತೆಲಿ ಸ್ವಲ್ಪ ಫೋಟೋಸ್ ಇಡಿಸ್ಕೊಂಡೆ. ಎಷ್ಟು ಮುದ್ದು, ಅವನು ಎಷ್ಟು ಪ್ರೀತಿ ಮಾಡ್ತಾನೆ ನಮ್ಮನ್ನು ಅಂತ ಇಲ್ಲಿ ನೋಡ್ಬೋದು. ನನಗೆ ಒಂದು ಬೈಕೇ ಇತ್ತು, ಇದು ಓಡು ಮಾರ್ನಿಂಗ್ ವಾಕ, ಅದು ಆ ರೀಲ್ ಒಂದು ಮಾಡಬೇಕು ಅಂತ. 12:30 ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರೆಲ್ಲರನ್ನೂ ಪಿಕ್ ಮಾಡೋಕ್ಕೆ ಹೋಗಿದ್ರು. ಆದರೂ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ನನ್ನ ಮೇಕಪ್ ಎಲ್ಲ ಏನು ರಿಮೂವ್ ಮಾಡಿದೆ. ನಾನು ಭೂಮಿಕಾ ಶ್ವೇತಾ ಎಲ್ಲ ರೀಲ್ಸ್ ಮಾಡ್ತಿದ್ವಿ. ನಮ್ಮ ಲಿಯೋ ಅಂದರೆ ಅವನ ಚಿಂಟು ಅಂತ ಕರಿತೀವಿ, ಅವನು ನಮ್ಮ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ಅವ್ನು ಮಧ್ಯೆ ಬರ್ತಿದ್ರೆ ನಮಗೆ ನಗು ಬರ್ತಿದೆ, ಮಾಡೋಕ್ಕೂ ಆಗ್ತಿಲ್ಲ. ಬಟ್ ಆದರೆ ಅದು ಕ್ಯೂಟಾಗಿ ಬಂದಿದೆ ಮಾತ್ರ. ಆ ಶಾರ್ಟ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ನನಗೆ ನಮ್ಮ ಮನೆಯವ್ರಿಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಬಟ್ ಆದರೂ ಸುಮ್ಮನೆ ಒಂದು ಆಸೆ, ಒಂದು ಬೈಕೆ ಅಂತ ನನಗೋಸ್ಕರ ನಮ್ಮ ಮನೆಯವರು ಟ್ರೈ ಮಾಡಿದ್ರು. ಭೂಮಿಕಾ ಅಕ್ಕ ನೀವು ನಿಂತ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಸ್ವಲ್ಪ ಆ್ಯಕ್ಟ್ ಮಾಡೋದಕ್ಕೆ ಹೇಳ್ಕೊಟ್ಲು. ನನಗಂತೂ ತುಂಬಾ ಮುದ್ದಾಗಿದೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವತ್ತು ನನಗೆ ತುಂಬ ಒಳ್ಳೆ ಮೆಮೊರೀಸ್ ಸಿಕ್ತು. ಲೈಫ್ ಟೈಮ್ವರೆಗೂ ನನಗೆ ಮರೀಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನನ್ನ ಸೀಮಂತ ತುಂಬ ಚೆನ್ನಾಗಿ ನಡೀತು. ನನಗೆ ಅಂತೂ ತುಂಬ ಖುಷಿ ಆಯಿತು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ನೂ ಕೂಡ ನನಗೆ ಕಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.